ಸ್ನೇಹಿತರೆ ನಮಸ್ಕಾರ. ಪ್ರತಿಸೂಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ನಡೆದಿರುವ ಘಟನೆ ಧರ್ಮಸ್ಥಳದಲ್ಲಿ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳ್ಬೋದು. ಏನು ಸಂಜೆ 4:15 ಸುಮಾರಿಗೆ ಒಂದು ದೊಡ್ಡ ಘಟನೆ ನಡೆದಿದೆ. ಅದನ್ನ ಹೇಳ್ಕೊಳ್ಳಕ್ಕೆ ಬೇಜಾರಾಗ್ತಿದೆ. ಏನಂತ ಹೇಳಿದ್ರೆ, ಇವತ್ತು ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಸೌಜನ್ಯ ಮನೆಗೆ ಭೇಟಿ ಕೊಡ್ತಾರೆ. ಆ ಒಂದು ಸಮಯದಲ್ಲಿ ಇದನ್ನ ಒಂದು ಕವರ್ ಮಾಡೋಣ ಅಂತ ಹೇಳಿ ಅಲ್ಲಿನ ನ್ಯೂಸ್ ಲೋಕಲ್ ಚಾನೆಲ್ ಮತ್ತೆ ಯೂಟ್ಯೂಬರ್ಸ್ ಆದಂತಹ ಒಂದು 3 ಚಾನೆಲ್ಗಳು ನೀವೆಲ್ಲ ನೋಡಿರ್ಬೋದು. ಡೈಲಿ ಲೈವ್ ಕೊಡ್ತಾರೆ, ಅಲ್ಲಿಂದ ಆಗೋ ಎಕ್ಸಿಬಿಷನ್ ಪ್ರಕ್ರಿಯೆ ಎಲ್ಲ. ಇದ್ರ ಬಗ್ಗೆ ಸೌಜನ್ಯ ಹೋರಾಟಗಾರರ ಜೊತೆಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಅವರೇ ಕುಡ್ಲ ರ್ಯಾಂಪೇಜ್ ನ ಮುಖ್ಯಸ್ಥರಾದಂತಹ ಅಜಯ್ ಅಂಚನ್ ಹಾಗೂ ಸಂಚಾರಿ ಸ್ಟುಡಿಯೋ. ಏನು ನಾನು ಕೂಡ ಬೆಳಿಗ್ಗೆ ಲೈವ್ ಸಂಚಾರಿ ಸ್ಟುಡಿಯೋದಲ್ಲೇ ನೋಡ್ತೀನಿ ಅಲ್ಲಿನ ಎಕ್ಸಿಬಿಷನ್ ಪ್ರಕ್ರಿಯೆ ಎಲ್ಲ. ಸಂಚಾರಿ ಸ್ಟುಡಿಯೋ ಮುಖ್ಯಸ್ಥರಾದಂತಹ ಸಂತೋಷ್ ಹಾಗೂ ಯುನೈಟೆಡ್ ಮೀಡಿಯಾದ ಮುಖ್ಯಸ್ಥರಾದಂತಹ ಅಭಿಷೇಕ್ ಅವರು, ಈ ಒಂದು 3 ಚಾನೆಲ್ನ ಮುಖ್ಯಸ್ಥರ ಮೇಲೆ ಅಲ್ಲಿನ ಕೆಲವು ಗೂಂಡಾಗಳು ಹಲ್ಲೆ ನಡೆಸಿರ್ತಾರೆ. ಇವತ್ತು 4:15 ಸುಮಾರಿಗೆ ಈ ಒಂದು ಹಲ್ಲೆ ಹೇಗ್ ನಡೆಯುತ್ತೆ ಅಂತ ಹೇಳಿದ್ರೆ, ಸೌಜನ್ಯ ಮನೆಯಲ್ಲಿ ಅವರ ತಾಯಿ ಹತ್ರ ಮಾತೆಲ್ಲ ಆಡ್ಕೊಂಡು ವಾಪಸ್ ಬರುವಾಗ ರಜತ್ ಅವರು ಅವ್ರನ್ನ ಇಂಟರ್ವ್ಯೂ ಮಾಡುವಂತದ್ದು ಅಥವಾ ಆ ಒಂದು ಫುಟೇಜ್ ನ ಕವರ್ ಮಾಡ್ಲಿಕ್ಕೆ ತೆರಳಿದಂತಹ ಈ 3 ಯೂಟ್ಯೂಬ್ ಚಾನೆಲ್ಗಳ ಮುಖ್ಯಸ್ಥರು, ಈ 3 ಜನ ಯೂಟ್ಯೂಬರ್ಸ್ ಮೇಲೆ ಏಕೆ ಬಂದಂತಹ ಗೂಂಡಾಗಳು, ಇವರು ಪುಂಡ್ರು, ಇವರಿಗೆ ಹೀಗೆ ಹೇಳ್ಬೇಕು. ಏನಕಂದ್ರೆ ಕಾನೂನನ್ನ ಕೈಗೆ ತಗೊಂಡು ಯಾರಾದ್ರೂ ಇವರಿಗೆ ಕಾನೂನಾತ್ಮಕವಾದ ಪದ ಇದೇ ಆಗಿರುತ್ತೆ. ಯಾಕಂದ್ರೆ ಯಾರೊಬ್ಬರ ಮೇಲೂ ಹಲ್ಲೆ ಮಾಡುವಂತದ್ದು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತಹ ಅಧಿಕಾರ ನಮ್ಮ ಸಂವಿಧಾನದಲ್ಲಿ ಯಾರಿಗೂ ಕೂಡ ಇಲ್ಲ. ಇದು ಕಾನೂನ ಬಾಹಿರ ಆಗಿರ್ಬೋದು ಅಥವಾ ಕಾನೂನಾತ್ಮಕವಾಗಿ ಇದು ತಪ್ಪಂತಾನೆ ಹೇಳ್ಬೋದು. ಸೊ ಅದಕ್ಕೆ ನಾವು ಇಲ್ಲಿ ಗೂಂಡಾ ಅಂತ ಉಪಯೋಗಿಸ್ತಿದೀವಿ. ಅವರು ಸಡನ್ ಆಗಿ ಬಂದ್ಬಿಟ್ಟು ಅವರು ರಜತ್ಗೆ ಇಂಟರ್ವ್ಯೂ ಮಾಡೋ ಟೈಮಲ್ಲೇ ಅವರ ಮೈ ಮೇಲೆ ಗಲಾಟೆಗೆ ಮಾಡಕ್ಕೆ ಬರ್ತಾರೆ. ಅಲ್ಲಿ ಆ ಒಂದು ಟೈಮಲ್ಲಿ ಅಲ್ಲಿ ವಿಡಿಯೋ ಮಾಡ್ತಿರೋರ ಕ್ಯಾಮ್ರಾನೆಲ್ಲ ಕಸ್ಕೋತಾರೆ, ವಿಡಿಯೋನ ಸ್ಟಾಪ್ ಮಾಡಿಸ್ತಾರೆ. ಅದಾದ್ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಿದಾರಂತೆ. ಅದರಲ್ಲಿ ಒಂದು 3 ಜನ ಮತ್ತು ಕುಡ್ಲ ರ್ಯಾಂಪೇಜ್ ನ ಮುಖ್ಯಸ್ಥ ಅಜಯ್ ಅಂಚನ್ ಜೊತೆಗೆ ಕ್ಯಾಮ್ರಾಮನ್ ಮೇಲೆ ಕೂಡ ಹಲ್ಲೆ ಆಗಿದೆ. ಅವ್ರನ್ನೆಲ್ಲ ಈಗ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅದರಲ್ಲಿ ಒಬ್ಬರಿಗೆ ಕೂಡ ಸ್ವಲ್ಪ ಗಂಭೀರ ಗಾಯಗಳಾಗಿದೆ. ಅವರಿಗೆ ತುಂಬಾ ಹೊಡೆದಿದ್ದಾರೆ, ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಅವ್ರು ಏನು ನಮ್ಮ ಒಂದು ಊರಿನ ಹೆಸರು ಹಾಳು ಮಾಡಿದ್ದೀರಾ, ನ್ಯಾಷನಲ್ ಮಟ್ಟದಲ್ಲಿ ಒಂದು ಕೆಟ್ಟ ಹೆಸರು ತರೋದಕ್ಕೆ ನೀವೇ ಕಾರಣ ಅನ್ನುವಂತ ರೀತಿಯಲ್ಲಿ ಹೊಡೆದಿದ್ದಾರೆ. ಇವ್ರು ಏನೇ ಕೇಳುವಂತದ್ದು ಮಾಡುವಂತದ್ದು ಇದ್ರು ಕಾನೂನಾತ್ಮಕವಾಗಿ ಪ್ರತಿಭಟನೆ ಮಾಡ್ಲಿ, ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಲಿ, ಮತ್ತೊಂದು ಮಾಡ್ಲಿ, ಮಗದೊಂದು ಮಾಡ್ಲಿ. ಅದು ಬಿಟ್ಟು ಏಕಾಏಕಿ ಬಂದು ಯೂಟ್ಯೂಬರ್ಸ್ ಗಳಿಗೆ, ಅದು ಪ್ರೆಸ್ ಅವರಿಗೆ ಹಲ್ಲೆ ಮಾಡೋದಕ್ಕೆ ಇವರಿಗೆ ಅಧಿಕಾರ ಕೊಟ್ಟಿದ್ದು ಯಾರು? ಈ ತರ ಒಂದು ಕಾನೂನನ್ನ ಕೈಗೆ ತಗೊಂಡು ಗುಂಡರ ರೀತಿಯಲ್ಲಿ ಆ ಒಂದು ಪುಣ್ಯ ಕ್ಷೇತ್ರ, ಧರ್ಮ ಕ್ಷೇತ್ರದಲ್ಲಿ ಈ ತರ ಅಲ್ಲಿನ ಜನರು ವರ್ತನೆ ಮಾಡಿದ್ರೆ ಏನಂತ ಹೇಳ್ಬೇಕು, ಇದು ನಮಗೆ ಅರ್ಥ ಆಗ್ತಿಲ್ಲ. ಅಲ್ಲಿ ನಾಳೆ ದಿನ ಅಲ್ಲಿ ಹೋಗಿ ವರದಿ ಯಾರು ಮಾಡ್ತಾರೆ ಅಥವಾ ಅಲ್ಲಿಂದ ಲೈವ್ ಯಾರು ಕೊಡ್ತಾರೆ? ಈ ತರ ಭಯದ ವಾತಾವರಣ ಆದ್ರೆ ಯಾರಿಗೂ ಕೂಡ ಒಂದು ಧೈರ್ಯ ಇರೋದಿಲ್ಲ. ಒಂದು ಜಾಗದಲ್ಲಿ ಹೋದ್ರೆ ಅಲ್ಲಿ ಒಂದು ಕಾನೂನು ಸುವ್ಯವಸ್ಥೆ, ನಾವೇನು ಲಾ ಅಂಡ್ ಆರ್ಡರ್ ಅಂತ ಕರಿತೀವಿ, ಕಾನೂನು ಸುವ್ಯವಸ್ಥೆ ಈ ತರ ಹದಗೆಟ್ಟಿದ್ಯಾ? ಅಲ್ಲಿನ ಪೊಲೀಸರಿಗೆ ಕೂಡ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ. ಆ ತರ ಅಲ್ಲಿ ನೀವೀಗ ವಿಜುವಲ್ಸ್ ಎಲ್ಲ ನೋಡ್ತಾ ಇರ್ಬೋದು. ಈಗ 4:15 ಸುಮಾರಿಗೆ ನಡೆದಂತದ್ದು, ಈಗ ಎಲ್ಲಾ ಕಡೆ ಅದೇ ವಿಷಯ. ಇದು ತುಂಬಾನೇ ಒಂದು ಹೀನ ಕೃತ್ಯ ಅಂತ ಹೇಳ್ಬೋದು. ಆ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಡೆದಿರೋದು. ದಯಮಾಡಿ ನಾವು ಯಾರ್ಯಾರು ಈ ವಿಡಿಯೋ ನೋಡ್ತೀರಾ, ನೀವೆಲ್ಲರೂ ಇದ್ರ ಬಗ್ಗೆ ಮಾತಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೂ ಸಂಬಂಧಪಟ್ಟ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಕ್ರಮ ತಗೊಳ್ಳಿ, ದೂರು ದಾಖಲಿಸ್ಕೊಳ್ಳಿ. ಹಾಗೂ ಮತ್ತೊಂದು ಮಾಹಿತಿ ಪ್ರಕಾರ, ಅಧಿಕೃತವಾಗಿ ಗೊತ್ತಿಲ್ಲ, ಬೇರೆ ಇಂಟರ್ನ್ಯಾಷನಲ್ ಚಾನೆಲ್ ಅವರಿಗೆಲ್ಲ ಬೈದಿದ್ದಾರೆ, ಕೈ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೆ ಕರೆಕ್ಟ್ ಆಗಿ ಈ 4 ಜನ ಲೋಕಲ್ ಯೂಟ್ಯೂಬ್ ಚಾನೆಲ್ಗಳಿದೆ, ಅದರ ಮುಖ್ಯಸ್ಥರನ್ನ ಹಲ್ಲೆ ಮಾಡಿ ತೀವ್ರಗತಿಯಲ್ಲಿ ಅವರಿಗೆ ಹಾಸ್ಪಿಟಲ್ ದಾಖಲಾಗಿದ್ದಾರೆ. ಇದ್ರ ಬಗ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ನಾನು ಇವತ್ತು ಆದ ಬೆಳವಣಿಗೆ ಬಗ್ಗೆ ವಿಡಿಯೋ ಮಾಡೋಣ ಅನ್ಕೊಂಡ್ರೆ ಸಡನ್ ಆಗಿ ಈ ವಿಷಯ ಕೇಳಿ ಶಾಕ್ ಆಯ್ತು. ಅದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತಲೇಬೇಕು. ಯಾರಿಗೂ ಕೂಡ ಯಾವುದೇ ತರ ಆದ್ರೆ ಅವರಿಗೂ ಕೂಡ ಮಾತಾಡುವ ಹಕ್ಕಿರತ್ತೆ. ಕಂಪ್ಲೇಂಟ್ ಕೊಡ್ಬೋದು, ಅವರು ಕೋರ್ಟ್ ಮೂಲಕ ಆರ್ಡರ್ ಗಳನ್ನ ತರಬಹುದು, ಅವರು ಅಲ್ಲಿ ಲೈವ್ ಕವರೇಜ್ ನ ನಿಲ್ಲಿಸಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಅದು ಬಿಟ್ಟು ಕಾನೂನು ಕೈ ತಗೊಂಡು ಹಲ್ಲೆ ಮಾಡುವ ಅಧಿಕಾರ ಇವರಿಗೆ ಯಾರು ಕೊಟ್ಟಿರ್ತಾರೆ? ಅದು ಈ ರೀತಿಯಲ್ಲಿ ನಾಳೆ ದಿನ ಅವರಿಗೆ ಹೆಚ್ಚು ಕಡಿಮೆ ಆದ್ರೆ ಇವರು ಹೊಣೆನಾ? ಇವರ ಮೇಲೆ FIR ರಿಜಿಸ್ಟರ್ ಆಗಿದೆ ಈಗಾಗಲೇ ಅಂತ ಹೇಳ್ತಿದ್ದಾರೆ. ದಯಮಾಡಿ ಅವ್ರನ್ನ ಗುರುತಿಸಿ ಯಾಕೆ ಹೀಗ್ ಮಾಡಿದ್ರು ಅವ್ರನ್ನ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಿ ಅವ್ರನ್ನ ಒಳಗೆ ಹಾಕೋ ಕೆಲಸ ಆಗ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಒಂದು ಕೋರಿಕೆ. ನಮ್ಮೆಲ್ಲ ಯೂಟ್ಯೂಬ್ ಕಮ್ಯುನಿಟಿ ಒಂದಾಗ್ಬೇಕು ಈ ವಿಚಾರದಲ್ಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ನಿಮ್ಮ ಮುಂದೆ ಹೊತ್ತು ತರ್ತೀನಿ. ನಮಸ್ಕಾರ.